ಜುಲೈ 14ರಿಂದ ಜುಲೈ 17ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನದ ವರದಿ ಯಾವ ರೀತಿಯಾಗಿರುತ್ತೆ, ಮುಂಗಾರು ಮಳೆ ಮತ್ತೆ ಏನಾದರೂ ಪ್ರಾರಂಭ ಆಗುತ್ತಾ, ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಮುಂಗಾರಿನ ಮಳೆ ಬೀಳುತ್ತೆ, ಈ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಸ್ವತಃ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ನಿರ್ದೇಶಕರು ಹಾಗೂ ವಿಜ್ಞಾನಿ CS ಪಾಟೀಲ್ ಅವರು ಪ್ರತಿಧ್ವನಿ ನ್ಯೂಸ್ ಹೊಂದಿದ್ದಾರೆ. ಅವರಿಂದ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಈಗ ಜುಲೈ 14ನೇ ತಾರೀಕಿನಿಂದ ಜುಲೈ 17ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನದ ವರದಿ ಯಾವ ರೀತಿಯಾಗಿದೆ? ಈಗಾಗಲೇ ಮುಂಗಾರು ರಾಜ್ಯದಲ್ಲಿ ಕಡಿಮೆ ಪ್ರಮಾಣ ಬೀಳಲಿಕ್ಕೆ ಕಾರಣ ಏನು? ಒಂದು ವೇಳೆ ಏನಾದರೂ ಮಳೆ ಬರೋದಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಮಳೆ ಬರುತ್ತೆ, ಈ ಬಗ್ಗೆ ಹೇಳೋದಾದರೆ? ಜುಲೈ 14ರಿಂದ ಜುಲೈ 17ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಈ ಮುಂಗಾರು ಮಳೆ ಭಾರಿ ದುರ್ಬಲವಾಗಿದೆ. ಅಂದ್ರೆ ಬಂಗಾಳ ಉಪಸಾಗರದಲ್ಲಾಗಲಿ ಅರಬ್ಬಿ ಸಮುದ್ರದಾಗಲಿ ಯಾವುದೇ ವೆದರ್ ಸಿಸ್ಟಮ್ಸ್ ಇರೋದಿಲ್ಲ. ಹೀಗಾಗಿ ಮುಂದಿನ ಒಂದು 5 ದಿನಗಳವರೆಗೆ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುವ ಸಾಧ್ಯತೆ ಐತಿ. ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಕೆಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆ ಐತಿ. ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಯಲ್ಲಿ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಅದು 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ. ಬೆಳಗಾವಿ, ಧಾರವಾಡದಲ್ಲಿ ಕೂಡ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಉಳಿದ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುವ ಸಾಧ್ಯತೆ ಐತಿ. ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಜಿಲ್ಲೆಗಳಲ್ಲಿ ಮುಂದಿನ 5 ದಿನಗಳವರೆಗೆ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳದಾವು. ಮುಂದಿನ ಒಂದು ವಾರದವರೆಗೆ ಮಳೆಯ ಪ್ರಮಾಣ ಕಡಿಮೆ ಇರ್ತೈತಿ. ಜುಲೈ ಕೊನೆಯ ವಾರದಲ್ಲಿ ಮತ್ತೆ ಮಳೆ ಆರಂಭವಾಗುವ ಸಾಧ್ಯತೆಗಳದಾವು. ಓಕೆ ಸರ್, ಈಗ ನೀವು ಹೇಳಿದ ಹಾಗೆಯೇ ಈ ವರ್ಷ ಮುಂಗಾರು ಮಳೆ ಭಾಳ ಕಡಿಮೆ ಪ್ರಮಾಣದಲ್ಲಿ ಬಿದ್ದಿರುವಂಥದ್ದು. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿ, ಒಂದು ಎಲ್ನಿನೋ ಅಂತ ಕಾರಣ ಆದರೆ ಇನ್ನು ಬೇರೆ ಏನು ಕಾರಣ ಇರ್ಬೋದು? ಯಾಕಂದರೆ ಪಕ್ಕದ ರಾಜ್ಯದಲ್ಲಿ ಕೇರಳದಲ್ಲೂ ಕೂಡ ಅತಿ ಹೆಚ್ಚು ಮಳೆ ಆಗಿತ್ತು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಮುಂಗಾರು ಮಳೆ ಈ ವರ್ಷ ಭಾಳ ಕಡಿಮೆ ಆಯಿತು ಅನ್ನುವಂಥದ್ದು ಕಾರಣ ಹೇಳೋದಾದರೆ? ಇಡೀ ದೇಶಾದ್ಯಂತ ಮಳೆನೂ ಕಡಿಮೆ ಐತಿ. ಮೊನ್ನೆ ಕೇರಳದಲ್ಲಿ ಮಳೆಯ ಜೊತೆಗೆ ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ ಉತ್ತಮವಾಗಿ ಮಳೆ ಆಯಿತು. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮತ್ತು ಮಹಾರಾಷ್ಟ್ರದ ಕರಾವಳಿಯಲ್ಲಿ ಕೂಡ ಉತ್ತಮವಾಗಿ ಮಳೆ ಆಯಿತು. ಈಗ ಆ ವೆದರ್ ಸಿಸ್ಟಮ್ಸು ದುರ್ಬಲವಾಗೈತಿ. ಮಹಾರಾಷ್ಟ್ರ, ಕರ್ನಾಟಕ, ಕೇರಳದಲ್ಲಿ ಕೂಡ ಮುಂದಿನ 5 ದಿನಗಳವರೆಗೆ ಮಳೆಯ ಪ್ರಮಾಣ ಅಷ್ಟೊಂದು ಇರುವುದಿಲ್ಲ. ಇದು ಒಂದು ಎಲ್ಲಿನೋ ಒಂದು ಮುಖ್ಯ ಕಾರಣ. ಒಮ್ಮೊಮ್ಮೆ ಎಲ್ಲಿನೋ ಇದ್ದರೂ IOD ಆ್ಯಕ್ಟಿವ್ ಇತ್ತಂದ್ರೆ ಮಳೆ ತರಿಸ್ತಿತ್ತು. ಅದು ಈಗ ಆ್ಯಕ್ಟಿವ್ ಇರುವುದಿಲ್ಲ. ಅಂದ್ರೆ IOD ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾಯಿಲ್ಲ. ಹಿಂಗಾಗಿ ಮಳೆ ಪ್ರಮಾಣ ಈ ವರ್ಷ ಈ ಒಂದು ವಾರದಲ್ಲಿ ಕಡಿಮೆ ಇದೆ. ಇಡೀ ಮನ್ಸೂನ್ ವಾಡಿಕೆಗಿಂತ ಮಳೆ ಕಡಿಮೆ ಆಗೋ ಸಾಧ್ಯತೆಗಳದ. ಮುಂಗಾರು ಮಳೆನೇ ಕಡಿಮೆ ಆಗೋದ್ರಿಂದಾಗಿ ಹಿಂಗಾರು ಮಳೆನೇ ನಿರೀಕ್ಷೆ ಮಾಡ್ಬೋದಾ ರೈತರು, ರಾಜ್ಯದ ಜನತೆ ಏನಾದರೂ? ಮತ್ತು ಹಿಂಗಾರು ಮಳೆಯಲ್ಲೂ ಕೂಡ ಏನಾದರೂ ಏರುಪೇರು ಆಗುತ್ತಾ, ವ್ಯತ್ಯಾಸಗಳಾಗುತ್ತಾ, ಹೇಗೆ? ಹಿಂಗಾರು ಮಳೆ ಒಂದು ಸ್ವಲ್ಪ ಮಳೆ ಪ್ರಮಾಣ ಅಂದರೆ 1 ತಿಂಗಳು ಇರ್ತೈತಿ. ಅದು ಸಾಮಾನ್ಯವಾಗಿ ಅಕ್ಟೋಬರ್ 15ರಿಂದ ನವಂಬರು ಅಥವಾ ಪೂರಾ ನವಂಬರ್ ತನಕ ಇರ್ಬೋದು. ಡಿಸೆಂಬರ್ನಲ್ಲಿ ಮತ್ತು ಮಳೆ ಪ್ರಮಾಣ ಪೂರಾ ಕಡಿಮೆ ಆಗ್ತಿರ್ತೈತಿ. ಅದು ಸೌತ್ ಕರ್ನಾಟಕದಲ್ಲಿ ಮಾತ್ರ ಹಿಂಗಾರು ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಬೆನಿಫಿಟ್ ಆಗ್ಬೋದು. ಓಕೆ, 2025ರ ಮಳೆ ಅಥವಾ ಮುಂಗಾರು ಮಳೆನ ಕಂಪೇರ್ ಮಾಡಿದರೆ ಈ ವರ್ಷಕ್ಕೂ ಎಷ್ಟು ಪ್ರಮಾಣದ ಮಳೆ ಅಂದರೆ ಕಡಿಮೆ ಆಗಿದೆ? ಅಂದರೆ ಇಲ್ಲಿವರೆಗೆ ಎಷ್ಟು ಪ್ರಮಾಣದ ಮಳೆ ಬಿದ್ದಿದೆ ರಾಜ್ಯದಲ್ಲಿ? ಹೋದ ವರ್ಷ ಮಳೆ ವಾಡಿಕೆಗಿಂತ ಹೆಚ್ಚಿಗೆ ಆಗಿತ್ತು ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ. ಆದರೆ ಈ ವರ್ಷ ವಾಡಿಕೆಗಿಂತ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಐತಿ. ಈಗ ಸರಾಸರಿ 30% ಮಳೆ ಪ್ರಮಾಣ ಕರ್ನಾಟಕ ರಾಜ್ಯದಿಂದ ಕಡಿಮೆ ಐತಿ. ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಮಳೆಯ ಪ್ರಮಾಣ ಕಡಿಮೆ ಇದೆ. ಕಡಲ ಅಂಚಿನ ಪ್ರದೇಶಗಳು ಅಥವಾ ಮೀನುಗಾರರಾಗಿರ್ಬೋದು, ಇವರಿಗೆಲ್ಲ ಏನಾದರೂ ರೆಡ್ ಅಲರ್ಟ್ ಅಥವಾ ಆರೆಂಜ್ ಅಲರ್ಟ್ ಈ ಥರ ಏನಾದ್ರು ಇದೆಯಾ ಮುನ್ಸೂಚನೆ, ಅಥವಾ ಏನು ಮುಂದಿನ ದಿನಗಳಲ್ಲಿ? ಅರಬ್ಬಿ ಸಮುದ್ರದಲ್ಲಿ ಇನ್ನೂ ಗಾಳಿಯ ವೇಗ ಜಾಸ್ತಿ ಇದೆ. ಹೀಗಾಗಿ ಮೀನುಗಾರರು ಇದ್ರ ಗಾಳಿಯ ಒಂದು ಇದನ್ನು ತೊಗೊಂಡು ತಾವು ತಮ್ಮ ಕೆಲಸ ಮಾಡ್ಕೋಬೋದು. ಧನ್ಯವಾದಗಳು. ಇದಿಷ್ಟು CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.